ಇನ್ನು ರಾಜಕೀಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ತಾರೆ ಅನ್ನೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಬದಲಾವಣೆ ಮಾಡಬಹುದು ಅಂತ ಆದ್ರೆ ರೇಸ್ನಲ್ಲಿ ಹಲವರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಮೊದಲಿಗರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರೇ ಹೇಳ್ತಾ ಇರೋದೇನು, ಅಧ್ಯಕ್ಷ ಸ್ಥಾನಕ್ಕೆ ನಾನೂ ರೇಸ್ನಲ್ಲಿದ್ದೀನಿ, ತುಂಬಾ ಜನ ಇದ್ದಾರೆ, ಆದರೆ ಅಧ್ಯಕ್ಷರಾಗೋಕೆ ಕಾಲ ಸೂಕ್ತವಾಗಿ ಕೂಡಿ ಬರಬೇಕು. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಅಧ್ಯಕ್ಷರ ಆಯ್ಕೆಯ ಬಗ್ಗೆ ವರಿಷ್ಠರು ಏನ್ ನಿರ್ಧಾರ ಮಾಡ್ತಾರೆ ಅದೇ ಫೈನಲ್ಲು. ಹೀಗಂತ ಮಾಲಿಂಗಪುರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂತವರು ರಿಯಾಕ್ಷನ್ ಕೊಟ್ಟರು. ಬಹಳಷ್ಟು ಜನ ಇದ್ದಾರೆ, ನಾವು ಇದ್ದೀವಿ, ಬೇರೆಯವರು ಕೂಡ ಬಹಳಷ್ಟು ಜನ ಇದ್ದಾರೆ. ಕಾಲ ಸೂಕ್ತವಾಗಿ ಕೂಡಿ ಬರಬೇಕು, ಹೈಕಮಾಂಡ್ ಡಿಸಿಷನ್ ತಗೋಬೇಕು. ಅದಕ್ಕೆ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಿ ಅದನ್ನು ವರಿಷ್ಠರು ನಿರ್ಣಯ ಮಾಡ್ತಾರೆ. ಬಹಳಷ್ಟು ಜನ ಇದ್ದಾರೆ, ನಾವು ಇದ್ದೀವಿ, ಬೇರೆಯವರು ಕೂಡ ಬಹಳಷ್ಟು ಜನ ಇದ್ದಾರೆ. ಕಾಲ ಸೂಕ್ತವಾಗಿ ಕೂಡಿ ಬರಬೇಕು, ಹೈಕಮಾಂಡ್ ಡಿಸಿಷನ್ ತಗೋಬೇಕು. ಅದಕ್ಕೆ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಿ ಅದನ್ನು ವರಿಷ್ಠರು ನಿರ್ಣಯ ಮಾಡ್ತಾರೆ. ಬಹಳಷ್ಟು ಜನ ಇದ್ದಾರೆ, ನಾವು ಇದ್ದೀವಿ, ಬೇರೆಯವರು ಕೂಡ ಬಹಳಷ್ಟು ಜನ ಇದ್ದಾರೆ. ಕಾಲ ಸೂಕ್ತವಾಗಿ ಕೂಡಿ ಬರಬೇಕು, ಹೈಕಮಾಂಡ್ ಡಿಸಿಷನ್ ತಗೋಬೇಕು. ಅದಕ್ಕೆ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡಿ ಅದನ್ನು ವರಿಷ್ಠರು ನಿರ್ಣಯ ಮಾಡ್ತಾರೆ. ಬಹಳಷ್ಟು ಜನ ಇದ್ದಾರೆ, ನಾವು ಇದ್ದೀವಿ, ಬೇರೆಯವರು ಕೂಡ ಬಹಳಷ್ಟು ಜನ ಇದ್ದಾರೆ. ಕಾಲ ಸೂಕ್ತವಾಗಿ ಕೂಡಿ ಬರಬೇಕು, ಹೈಕಮಾಂಡ್ ಡಿಸಿಷನ್ ತಗೋಬೇಕು. ಅದಕ್ಕೆ ಪೂರಕ